ಸಂಪುಟ ಪುನರ್ರಚನೆಯ ಮಾತುಗಳು ಕೇಳಿ ಬರ್ತಾ ಇರುವ ನಡುವೆ ಈಗ ಕೆಲವು ಶಾಸಕರು ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಡ್ತಾ ಇದ್ದಾರೆ, ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 3 ಬಾರಿ ಗೆದ್ದಿದ್ದೀವಿ, ನಮಗೂ ಕೂಡ ಅವಕಾಶ ಕೊಡಿ ಅಂತ ನಾವು ಕೇಳಿದೀವಿ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡಿದ್ದಾರೆ. ನಮ್ಮ ಜಿಲ್ಲೆಗಳಲ್ಲಿ, ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಯಾರೂ ಸಚಿವರಿಲ್ಲ, ಹೀಗಾಗಿ ನಮಗೂ ಕೂಡ ಅವಕಾಶ ಕೊಡಬೇಕು. 3 ಬಾರಿ ನಾವು ಕೂಡ ಶಾಸಕರಾಗಿದ್ದೀವಿ, ಗೆದ್ದು ಬಂದಿದ್ದೀವಿ. ಈ ವಿಚಾರವನ್ನು ನಾವು ಸಿಎಂ ಅವರಿಗೆ ಹೇಳಿದ್ದೀವಿ, DCM ಅವರಿಗೆ ಹೇಳಿದ್ದೀವಿ. ಆದರೆ ನಮಗೆ ಅವಕಾಶ ಮಾಡಿಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡಿದ್ದಾರೆ. ಜಿಲ್ಲೆಯಲ್ಲಿ ಯಾರೂ ಸಚಿವರಿಲ್ಲ ಅಂತ ಕಡೆಗಳಲ್ಲಿ ಕೇಳುವಂಥದ್ದು ಸಹಜ, ಅವರ ಹಕ್ಕು ಕೂಡ ಹೌದು ಕೇಳುವಂಥದ್ದು. 30 ಜನ ಹೋಗಿ CM ಸಿದ್ದರಾಮಯ್ಯ ಅವರ ಬಳಿಯಲ್ಲಿ ನಾವು ಕೇಳಿದ್ವಿ, ಸಹಜವಾಗಿ ಸಚಿವ ಸ್ಥಾನ ಕೊಡಿ ಅಂತ ನಾವು ಕೇಳಿದ್ವಿ. ನೋಡೋಣ, ನಾವು ಕೂಡ ನಮ್ಮ ಹಕ್ಕನ್ನು ಮಂಡನೆ ಮಾಡಿದ್ದೀವಿ. ಒಂದು ಅವಕಾಶ ಕೊಡಿ ಅಂತ ಕೇಳಿರೋದ್ರಲ್ಲಿ ಯಾವ ತಪ್ಪುಗಳು ಇಲ್ಲ. ಆದಷ್ಟು ಬೇಗ ಈ ಗೊಂದಲಗಳು ಮುಕ್ತಾಯ ಆಗಬೇಕು, ಅಂದರೆ ಪಕ್ಷದ ಮಟ್ಟಿಗೆ ನಡೀತಾ ಇರುವಂತಹ ಗೊಂದಲಗಳು ಮುಗಿಬೇಕು ಅಂತ ಮಾತನಾಡಿದ್ದಾರೆ. ನೋಡಿ, ಮೊದಲನೇ ಆಯ್ಕೆಯಾದಂಥ ಸದಸ್ಯರು ಮಂತ್ರಿ ಸ್ಥಾನ ಕೊಡಬೇಕಂತ ಹೇಳಿ ಡೆಲ್ಲಿಗೆಲ್ಲ ಹೋಗಿ ಬಂದಿರುವಂಥ ಸುದ್ದಿ ರಾಜ್ಯದಲ್ಲಿ ಪ್ರಸಾರ ಆಗಿದೆ. ಈಗ ಮತ್ತೆ 2ನೇ ಸರಿ ತಾವೆಲ್ಲರೂ ಸೇರಿ ಡಿನ್ನರ್ ಪಾರ್ಟಿ ಮಾಡಿ ನಮಗೊಂದು ಅವಕಾಶ ಕೊಡಬೇಕಂತ 40 ಜನ ಸೇರಿದಂತೇಳಿ ನಿನ್ನೆ ನಾನು ನ್ಯೂಸಲ್ಲಿ ನೋಡಿದ್ದೀನಿ. ಸಹಜವಾಗಿ ತಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ನಾವು ಯಾರು ಬೇಡ ಅನ್ನೋಕ್ಕಾಗೋದಿಲ್ಲ. ಈಗ 2ನೇ ಟೈಮ್ ಗೆದ್ದವರು, 3ನೇ ಟೈಮ್ ಗೆದ್ದವರು, 4ನೇ ಟೈಮ್ ಗೆದ್ದವರು ಸಹಜವಾಗಿ 2.5 ವರ್ಷ ಆದಮೇಲೆ ನಮಗೊಂದು ಅವಕಾಶ ಕೊಡಿ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಮಂಗಳೂರಲ್ಲಿ ಮತ್ತು ಕೊಡಗು ಜಿಲ್ಲೆಯಲ್ಲಿ ಯಾರೇ ಮಿನಿಸ್ಟ್ರುಗಳಿಲ್ಲ, ಒಬ್ಬೊಬ್ಬರೇ ಗೆದ್ದಿರೋದು. ಅಂಥ ಕಡೆ ನಮಗೆ ಕೊಡಿ ಅಂತ ಕೇಳುವಂಥದ್ದು ಸಹಜವಾಗಿರುತ್ತೆ. ಹಾಗಾಗಿ ಅವ್ರು ಕೇಳ್ತಾರೆ, ಅವ್ರ ಹಕ್ಕುಗಳಿಗೆ ಕೇಳಲಿಕ್ಕೆ ಯಾವುದೇ ನಮಗೆ ತೊಂದರೆ ಇಲ್ಲ. ಅವ್ರ ಹಕ್ಕು ಕೇಳಿದ್ದಾರೆ, ಮನ್ನಣೆ ಮಾಡಿದ್ದಾರೆ. ಅದನ್ನು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, DCM ಅವರು ಅಥವಾ ನಮ್ಮ ಕೇಂದ್ರ ನಾಯಕರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆದರೂ ಅವ್ರೇನು ಕೇಳಿದಾರೆ ಹಂಗೆ ನಾವು ಸಹ ಪ್ರಬಲವಾಗಿ ಸುಮಾರು 30 ಜನ ಮೊನ್ನೆ ಹೋಗಿ ನಾವು 3 ಸರಿ ಮೇಲ್ಪಟ್ಟವ್ರು ಏನು ಗೆದ್ದಿದ್ವಿ, ನಮಗೆ ಈ ಸರಿ ಅವಕಾಶ ಕೊಡಬೇಕಂತ ಮುಖ್ಯಮಂತ್ರಿಗಳು ಅಡ್ಡಿಲ್ಲ ಅಂತ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.